ಹಾಯ್ ಹಲೋ ಫ್ರೆಂಡ್ಸ್, ಶಂಖಪುಷ್ಪ ಇದರಿಂದ ಒಂದು ಬ್ಲೂ ಟೀ ಮಾಡೋಣ. ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ತೀರ ಈ ಹೂನ. ಇದರಲ್ಲಿ ಎಷ್ಟೆಲ್ಲ ಕಲರ್ಸ್ಗಳು ಸಿಗುತ್ತೆ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ನೋಡಿ, ಗೂಗಲ್ ಮಾಡಿ. ಇದು ಸ್ಟ್ರೆಸ್ಸಿಗೆ, ಆಂಗ್ಸೈಟಿಗೆ ಮತ್ತು ಹೇರು, ಹಾರ್ಟಿಗೆ, ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸ್ ಸಿಕ್ಕಾಬಟ್ಟೆ ಇದೆ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಇದನ್ನು ಯೂಸ್ ಮಾಡೋಣ. ಸಂಡೇಸ್ ಹೆಲ್ತ್ ಡ್ರಿಂಕ್ ಮಾಡ್ಕೊಳ್ಳೋಣ. ಒಂದು ಗ್ಲಾಸ್ ನೀರು ತೊಗೊತಾ ಇದ್ದೀನಿ. ನೀರು ಕುದಿಯೋಕ್ಕಿಟ್ಟು ಒಂದು ಸಣ್ಣ ಪೀಸ್ ಬೆಲ್ಲ ಹಾಕ್ಕೊತಿದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂತ ಆದರೆ ನೀವು ಹನಿ ಹಾಕ್ಕೊಳ್ಳಿ. ಎರಡೂ ಬೇಡ ಅಂತ ಅಂದರೆ ನೀವು ಹಾಗೇನೂ ಕುಡಿಬೋದು. ನಾನಿಲ್ಲಿ ಫ್ರೆಶ್ ಹೂ ಇದೆ ನಮ್ಮಲ್ಲಿ, ಸೊ 3-4 ಹೂನ ನಾನು ಬೆಲ್ಲ ಕುದಿತಾರ ನೀರಿಗೆ ಹಾಕ್ಕೊತಾ ಇದ್ದೀನಿ. ಇದು ಹೂ ಚೆನ್ನಾಗಿ ಕುದಿಯೋಗಿ ಬಿಡಬೇಕು. ಒಂದು 3 ನಿಮಿಷ ನೀರಲ್ಲಿ ಕುದೀಲಿ. ಅದು ಅದ್ರದ್ದು ಹೂವಿನ ಕಲರ್ ಇದೆಯಲ್ಲ, ಬ್ಲೂ ಕಲರು, ಅದೆಲ್ಲ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೀರು ಫುಲ್ಲು ಬ್ಲೂ ಕಲರ್ ಆಗುತ್ತೆ. ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ನಿಮಗೆ ಇದ್ರದ್ದು ಗೂಗಲ್ ಮಾಡಿ, ಇನ್ನೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಿಮಗೆ ಇದು ಫ್ಲವರ್ಸು ಫ್ರೆಶ್ ಸಿಕ್ಕಿಲ್ಲ ಅಂತ ಆದರೆ ಅಮೆಝಾನಲ್ಲೆಲ್ಲ ಇದೆ. ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ನೀವು ಅದರಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನೋಡಿ, ನೀರು ಬ್ಲೂ ಕಲರ್ ಆಯಿತು, ಸಾಕು. ಇಷ್ಟು ಕುದಿಯುವಾಗ ಇದನ್ನು ಒಂದು ಗ್ಲಾಸಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳಿ. ಲೆಮನ್ ಒಂದು ಪೀಸ್, ನನಗೆ ಒಂದು 4-5 ಡ್ರಾಪ್ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕಿದ ಕೂಡಲೇ ನೋಡಿ, ಈ ನೀರಿಗೆ ನಿಂಬೆಹಣ್ಣು ಹಾಕಿದ ಕೂಡಲೇ ಆ ನೀರೇ ಕಲರ್ ಚೇಂಜ್ ಆಗಿಬಿಡುತ್ತೆ. ಫುಲ್ ಪರ್ಪಲ್, ನೋಡ್ತಾ ಇರ್ಬೇಕಾದ್ರೆ ಕುಡಿಬೇಕಂತ ಅನಿಸುತ್ತೆ. ಸೊ ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮಕ್ಕಳಿಗೆ ಇದನ್ನು ಕೊಡ್ತಾ ಇರೋದ್ರಿಂದ ಬೆಲ್ಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಿಹಿ ಇದ್ದರೆ ಕುಡಿತಾರೆ ಅಂತ. ಸೊ ವಾರಕ್ಕೊಂದ್ಸಲ ಮಕ್ಕಳು ಅಂದರೆ ಎಲ್ಲರೂ, ಮಕ್ಕಳಿಗಾಗಲಿ ನಮಗಾಗಲಿ ಒಂದೊಳ್ಳೆ ಡ್ರಿಂಕ್ ಇದು. ಸೊ ಸಂಡೇಸ್ ಇದನ್ನು ಒಂದು ಹೆಲ್ತ್ ಡ್ರಿಂಕ್ ಮಾಡ್ಕೊಳ್ಳೋಣ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಹೊರಗಿಂದ ಬೇರೆ ಎಂಥದ್ದು ಜ್ಯೂಸ್ ತಂದು ಕೊಡೋ ಬದಲು ಮನೇಲಿ ಒಂದೊಳ್ಳೆ ಹೆಲ್ತ್ ಡ್ರಿಂಕ್ ಮಾಡಿ ಕಲರ್ಫುಲ್ ಆಗಿರೋವಂಥದ್ದು ಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ಕುಡಿತಾರೆ. ಕೀಪ್ ವಾಚಿಂಗ್, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.